ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂಬ ಹಲವರ ಅಭಿಪ್ರಾಯವಾಗಿದ್ದು, ಡಿಕೆಶಿ ಅವರಿಗೂ ಒಮ್ಮೆ ಸಿಎಂ ಆಗಲು ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಡಬೇಕೆಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪೀಠಾಧಿಪತಿ ಪ್ರಣವಾನಂದ ಸ್ವಾಮೀಜಿ ಸಿರ್ಸಿಯಲ್ಲಿ ಆಗ್ರಹಿಸಿದರು. ಸಿರಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸ್ವಾಮೀಜಿಯವರು ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅಹಿಂದದ ಹೆಸರಿನಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಲಾಭ ಪಡೆದುಕೊಂಡಿದ್ದರೂ ಸಮಾಜದ ಅಭಿವೃದ್ಧಿ ಬಗ್ಗೆ ಸಚಿವ ಸಂಪುಟ ಗಮನ ಹರಿಸಿಲ್ಲ. ದೆಹಲಿಯಲ್ಲಿ ನಡೆದ ಚರ್ಚೆಗಳ ಪ್ರಕಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಒಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂಬುದು ಹಲವರ ಅಭಿಪ್ರಾಯವಾಗಿದ್ದು, ತಾವೂ ಸಹ ಅದೇ ಅಭಿಪ್ರಾಯ ಹೊಂದಿದ್ದೇವೆ ಎಂದರು. ಅಧಿಕಾರ ಹಂಚಿಕೆಯ ಕದನದಲ್ಲಿ ಜನರ ಜೀವಕ್ಕೆ ತೊಂದರೆ ಆಗಬಾರದು. ಈ ಗೊಂದಲವನ್ನು ತಕ್ಷಣ ಬಗೆಹರಿಸಲು ಸರ್ಕಾರ ಮುಂದಾಗಬೇಕು. ಸರ್ಕಾರ ರಚನೆಯಾಗಿ 2.5 ವರ್ಷವಾದರೂ ಸಮಾಜದ ಬಗ್ಗೆ ಚಿಂತನೆ ಇಲ್ಲದೆ ಇರುವುದು ಸರಿಯಲ್ಲ. ಹಿಂದಿನ ಸರ್ಕಾರದಲ್ಲಿ ತಮ್ಮ ಸಮುದಾಯಕ್ಕೆ 2 ಮಂತ್ರಿ ಸ್ಥಾನ ನೀಡಿದ್ದರೆ ಈಗ ಕೇವಲ 1 ಮಾತ್ರ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈಡಿಗ ನಾಮಧಾರಿ ಸಮುದಾಯವನ್ನು ಸಂಪೂರ್ಣ ಕಡೆಗಣಿಸಿದ್ದಾರೆ. ಅಧಿಕಾರಕ್ಕೆ ಬರುವ ವೇಳೆಯಲ್ಲಿ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಪಂಗಡಗಳ ಹೆಸರನ್ನು ಬಳಸಿಕೊಂಡು ಮತ ಸೆಳೆಯುವ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಈ ಸಮುದಾಯಗಳ ನೆನಪೇ ಇರುವುದಿಲ್ಲ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎನ್ನುವುದು ಇವರಿಗೆ ಕೇವಲ ಮುಖವಾಡವಾಗಿದೆ. ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬರುವಾಗ ಸಿದ್ದರಾಮಯ್ಯಗೆ ತಮ್ಮ ಸಮುದಾಯದ ನಾಯಕರು ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿದ್ದರೂ ನಂತರ ಎಲ್ಲರನ್ನೂ ಕಡೆಗಣಿಸಿ ಸೈಡ್ ಲೈನ್ ಮಾಡಲಾಗಿದೆ. ತಮ್ಮ ಸಮುದಾಯವನ್ನು ಸಂಪೂರ್ಣ ಹತ್ತಿಕ್ಕಿಕೊಂಡು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಿದ್ದಾರೆ ಎಂದರು. ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಲ್ಲಿ ತಮ್ಮ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸಲು ಪಾದಯಾತ್ರೆ ನಡೆಸಲಿರುವುದಾಗಿ, ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತು ಹೋರಾಟ ಮಾಡುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯವನ್ನು ಬಹಳಷ್ಟು ಕಳೆದ 5 ವರ್ಷವಾಗಿ ನಿರಂತರ ಹೋರಾಟದಲ್ಲಿದ್ದೀವಿ. ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು. ಅದನ್ನ ಜೊತೆ 25 ಲಕ್ಷ ರೂಪಾಯಿಯನ್ನ ಕುಲಶಾಸ್ತ್ರ ಅಧ್ಯಯನಕ್ಕೆ ಹಿಂದಿನ ಸರ್ಕಾರ ಕೊಟ್ಟಿದೆ. ಅಷ್ಟೇ ಅಲ್ಲ, 10 ಕೋಟಿ ರೂಪಾಯಿಯನ್ನು ನಾರಾಯಣಗುರು ನಿಗಮಕ್ಕೆ ಅವತ್ತು ಮೀಸಲಾತಿ ಇಟ್ಟಿದರು. ಆದರೆ ಈ ಸರ್ಕಾರ ಬಂದು 2.5 ವರ್ಷ ಆದರೂ ಕೂಡ ಸಮಾಜದ ಯಾವುದೋ ಒಂದು ಚಿಂತನೆಯನ್ನೇ ಮಾಡಲಿಲ್ಲ. ಸಮಾಜಕ್ಕೆ ಯಾವುದೋ ಪೂರಕವಾಗಿ ಯಾವುದೋ ಕೆಲಸವನ್ನು ಮಾಡಿಕೊಡಲಿಲ್ಲ. ಸೊ ಹಿಂದಿನ ಸರ್ಕಾರ ಇದ್ದಾಗ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು. ಈ ಸರ್ಕಾರದಲ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಡಿಗ ಸಮುದಾಯವನ್ನೇ, ನಾಮಧಾರಿ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಒಂದು ಸರ್ಕಾರ ಆಗಿ ಪರಿಣಮಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ, ಅಲ್ಪಸಂಖ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೋಸ್ಕರ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ. ಆದರೆ ಅವರು ಅಧಿಕಾರಕ್ಕೆ ಬಂದರೆ ಅದೆಲ್ಲ ಮರೆತು ಬಿಡ್ತಾರೆ. ತನ್ನ ಅಧಿಕಾರ ಹಿಡಿಯೋಕ್ಕೋಸ್ಕರ ಹಿಂದುಳಿದ, ಅಲ್ಪಸಂಖ್ಯ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹೆಸರು ಹೇಳುವುದು, ಅಧಿಕಾರಕ್ಕೆ ಬಂದ ಮೇಲೆ ಯಾವುದೋ ರೀತಿಯಲ್ಲಿ ಆ ಸಮುದಾಯಗಳಿಗೆ ಒಳ್ಳೆಯ ಕೆಲಸವನ್ನ ಮಾಡುವುದಿಲ್ಲ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಅವರ ಮುಖವಾಡ. ಆದರೆ ಇದು ಯಾವುದೂ ಕೂಡ ಪಕ್ಷದಲ್ಲಿಯೂ ಇಲ್ಲ, ಆ ಸರ್ಕಾರದಲ್ಲಿಯೂ ಕೂಡ ಇಲ್ಲ ಅಂತಕ್ಕಂಥದ್ದು ನಾವು ಹೇಳಬಹುದು. ಆದ್ರಿಂದ ಅಲ್ಪಸಂಖ್ಯಾತ ಕೂಡಲೇ ಅವರಿಗೇನು ಯೋಚನೆ ಬರುತ್ತದೆ? ಓನ್ಲಿ 4-5 ಜನ ಅಂದರೆ ಆ ಜಮೀರ್ ಅಹಮದ್, ತನ್ವೀರ್ ಸೇಠು, ಯುಟಿ ಖಾದರ್ ಅಂತ ಮನಸ್ಸಿಗೆ ಬರ್ತದೆ. ಹಾಗೆ ಪ್ರತಿಯೊಂದು ಜಾತಿಯಲ್ಲೂ 4-5 ಜನವನ್ನೇ ಜೊತೆ ಹಿಡ್ಕೊಂಡು ಇಡೀ ಸಮುದಾಯದ ಹೇಳಿಕೆ ಅಂತ ಹೇಳಿಕೊಂಡು ಹೋಗ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು 2013ರಿಂದ 2018ವರೆಗೂ, ಅನಂತರ ಈಗ 2.5 ವರ್ಷ, ಸುಮಾರು 7.5 ವರ್ಷದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಏನು ಕೊಟ್ಟಿದ್ದೀ ಅಂತಕ್ಕಂಥದ್ದು ಶ್ವೇತಪತ್ರನ ಹೊರಡಿಸಬೇಕು, ನಾವೇನು ಮಾಡಿ ಕೊಟ್ಟಿದ್ದೀ ಅಂತ. ಆದರೆ ಅಹಿಂದದ ಹೆಸರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದರೂ ಹಿಂದುಳಿದ ನಾಯಕ ಅಂತ ಹೆಸರು ಪಡೆದು ಇವತ್ತು ಹಿಂದುಳಿದ ವರ್ಗಗಳಿಗೆ ಏನೂ ಮಾಡಲಿಲ್ಲ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಹೇಳಬಹುದು. ಆದ್ರಿಂದ ಅದರಲ್ಲಿ ವಿಶೇಷವಾಗಿ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು JDS ಪಕ್ಷದಿಂದ ಕಾಂಗ್ರೆಸ್ಗೆ ಬರುವ ಸಂದರ್ಭದಲ್ಲಿ ನಮ್ಮ ಸಮುದಾಯದ ನಾಯಕರುಗಳು ಬಹಳ ಗಟ್ಟಿಯಾಗಿ ಕಾಂಗ್ರೆಸ್ ಅಲ್ಲಿ ಇದ್ರು. ಆದರೆ ಒಬ್ಬರೊಬ್ಬರನ್ನ ಸೈಡ್ ಲೈನ್ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಬಂದರು. ಇದೆಲ್ಲವನ್ನೆಯೂ ಕೂಡ ಸಮುದಾಯ ಸಂಪೂರ್ಣವಾಗಿ ಹತ್ತಿಕೊಂಡವರು ಬಂದಿರತಕ್ಕಂಥದ್ದು. ಆದ್ರಿಂದ 2026 ಜನವರಿ 6ನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಶಕ್ತಿ ಪೀಠದಿಂದ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಿಂದ
ಜನವರಿ 6ನೇ ತಾರೀಕು ಐತಿಹಾಸಿಕ ಪಾದಯಾತ್ರೆಯನ್ನ ಮಾಡಿ ಬ್ಯಾಂಗ್ಳೂರ್ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಸೇರುತ್ತದೆ 40 ದಿನಕ್ಕೆ. ಅಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನೇ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಾರಂಭ ಮಾಡ್ತೇನೆ. 2023ನೇ ಇಶ್ವಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಮಂಗಳೂರು ಟು ಬ್ಯಾಂಗ್ಳೂರ್ವರೆಗೂ ಕೂಡ ಪಾದಯಾತ್ರೆ ಮಾಡಿದರು. ಅನಂತರ ಇದೆಲ್ಲ 2-3 ಕೆಲಸಗಳಾಯಿತು. ಆದ್ರಿಂದ ನಿರಂತರವಾದ ಸಮಾಜದ ಜಾಗ್ರತೆ ಮತ್ತು ಸಮಾಜದ ಸ್ವಾಭಿಮಾನವನ್ನೆಯೂ ಕೂಡ ಹೆಚ್ಚಿಸುವುದಕ್ಕೆ ಪಾದಯಾತ್ರೆಯನ್ನೇ ಹಮ್ಮಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ನಾಮಧಾರಿ ಈಡಿಗ ಬಿಲ್ಲವ ಸಮಾಜದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.